ತಮ್ಮ ಇನ್ನೊಂದು ತಟ್ಟೆ ಚಹಾ ಮಾಡ್ಕೊಂಡ್ ಬರ್ತೀನಿ. ಇನ್ನೇನು ಸೋಮವಾರ ಹೊತ್ತು ಕುಂದ್ರಿ. ಬಾ. ಏನು ಬೇಡ, ಶರ್ಬತ್ ಕೊಟ್ಟಿದ್ರಲ್ಲ ಸಾಕು. ಆತಪ್ಪ ಆತ. ಅಯ್ಯೋ, ನನ್ನ ಮಗ ಇನ್ನೂ ಬರಲಿಲ್ವಲ್ಲ. ಏನೋ ದೇವ್ರು ಈಗಾರು ನನ್ನ ಮಗಳ ಮೇಲೆ ಕಂಡುಬಿಟ್ಟ. ಹೆಂಗೋ ನನ್ನ ಮಗಳು ಒಳ್ಳೆ ಮನೆ ಸೇರೋ ಹಂಗಾದ್ರೆ ಸಾಕು, ಎಲ್ಲ ಒಳ್ಳೇದಾದ್ರೆ ಸಾಕು. ಇವ್ರು ಮಾತಾಡೋದು ನೋಡಿದ್ರೆ ಯಾಕೆ ಎಲ್ಲ ಒಳ್ಳೇದಾಗಂಗೆ ಕಾಣಕತ್ತೈತಿ. ದೇವ್ರೆ, ಎಲ್ಲ ಒಳ್ಳೇದಾದ್ರೆ ಸಾಕಪ್ಪ. ಯಾಕಿನ್ನ ಬರಲಿಲ್ಲ ಇವ? ಸೋಮ ಬಂದೇ ಬಿಟ್ಟ. ನಮಸ್ಕಾರ ರೀ. ನಮಸ್ಕಾರ ನಮಸ್ಕಾರ. ಗೊತ್ತಿಲ್ಲ. ಸೋಮ, ನಾನು ನಿನ್ನೆ ನೋಡಕತ್ತ ಬಂದೀನಿ. ಬಾ ಕುತ್ಕೋ, ಮಾತಾಡೋಣ. ಮೊದಲೇನನ್ನುತ್ತದೇನು, ನೀವ್ಯಾರಂತ ಗೊತ್ತಾಗ್ಲಿಲ್ಲ. ನನ್ನಿಂದ ಏನಾಗ್ಬೇಕಿತ್ತು? ಅಲ್ಲ ಮಗ, ಹಂಗೆ ಕೇಳ್ತಿ? ಅವ್ರೇನ ನಿನ್ ಗೆಳೆಯಾರಂತಲ್ಲ, ನೀ ಮರ್ತೇನ? ಹ್ಞೂ ಯವ್ವ, ಕಾಲೇಜ್ ಬಿಟ್ಟು ಭಾಳ ಸಮಯ ಆಯ್ತಲ್ಲ, ಅದಕ್ಕೆ ನಮ್ಮನ್ನೆಲ್ಲ ಮರ್ತಾನ. ಈಗ ಜ್ಞಾಪನ ಆಗ್ತದ ಬಿಡವ. ಅವನ್ನ ಒಳ ಕಳಿಸು. ಏನ್ ನಡೆಯಕತ್ತೈತಿ ನನಗೊಂದು ಅರ್ಥ ಆಗವಲ್ತ. ಹ್ಞೂ ಯವ್ವ, ಈಗ ನೆನಪಾಯ್ತು. ಯವ್ವ ನೀ ಒಳಗೆ ಹೋಗು, ನಾ ಇವ್ರ ಜೋಡಿ ಮಾತಾಡೋದೈತಿ. ಆತ್ ಮಗ, ಮಾತಾಡ್ರಿ. ನಾ ಒಂದೇ ಚಹಾ ಮಾಡ್ಕೊಂಡು ಬರ್ತೀನಿ. ಬಾ ಸೋಮ, ಕುಂದರು. ಅದು ನೀವೇನು ಮಾತಾಡೋದೈತೋ ಏನಾರು ಮಾತಾಡ್ರಿ, ಇಲ್ಲಿ ಬೇಡ, ಹೊರಗೆ ಹೋಗುನು. ಆಯ್ತು, ನೀ ಎಲ್ಲಿ ಹೇಳ್ತೀವೋ ಅಲ್ಲೇ ಮಾತಾಡೋಣ. ಏನ್ ಮಾಮ? ಆತಾಯ್ತು. ಇಲ್ಲೇ ನಿಮ್ಮ ಬಾಗಲಾಗ ಮಾತಾಡೋಣ, ಇಲ್ಲ ಇನ್ನೆಲ್ಲರ ಪೂರ ಹೊರಗಡೆ ಹೋಗಿ ಮಾತಾಡೋಣ? ಇಲ್ಲ ಇಲ್ಲ, ಇಲ್ಲೇ ಬಾಗಲಾಗ ಕಟ್ಟಿ ಮೇಲೆ ಕೂತು ಮಾತಾಡೋಣ. ಆತು, ನಡಿ ಮಾವ. ಇಲ್ಲಿ ಬೇಡ, ಅಲ್ಲಿ ಬರ್ರಿ. ಹಾಂ, ಹೇಳ್ರಿ. ನೋಡ್ ಸೋಮ, ನಾ ಕುಮಾರ ಅಂತ, ಇದ ಪಕ್ಕದ ಹಳ್ಳಿಯಾಗ ಸಂಗಪ್ಪನ ಮಗ. ನಮ್ಮಪ್ಪ ಭಾಳ ಆಸ್ತಿ ಮಾಡ್ಯಾನ, ಆದ್ರೆ ನನ್ಗೆ ಹಳ್ಳಿಯಾಗ ವ್ಯವಸಾಯ ಮಾಡೋದು ಮನ್ಸಿಲ್ಲ. ಯಾಕಂದ್ರೆ ನಾ ಭಾಳ ಓದೀನಿ, ಓದಿಗೆ ತಕ್ಕನಾಗ ಕೆಲಸನೂ ಸಿಕ್ಕದ. ನನ್ನ ಬಗ್ಗೆ ಇಷ್ಟೊಂದು ಯಾಕೆ ಹೇಳಾಕತ್ತೀನಿ ಅಂದ್ರೆ, ಕಳೆದ ತಿಂಗಳು ನಾ ಊರಿಗೆ ಬಂದಾಗ ನಿಮ್ಮ ಊರಾಗ ಬಂದಿದ್ನಿ. ಆಗ ಒಂದು ಹುಡುಗಿ ನನ್ನ ಕಣ್ಣಿಗೆ ಬಿದ್ದಾಳ. ಆಕಿ ನನಗೆ ಭಾಳ ಇಷ್ಟ ಆಗ್ಯಾಳ. ನಾ ಆಕಿನ ಲಗ್ನ ಆಗ್ಬೇಕಂತ ನಿರ್ಧಾರ ಮಾಡೀನಿ. ನಂದು 108 ತಲೆ ಬಿಸಿ, ಇದ್ರಾಗ ಇವನೊಬ್ಬ ನನ್ನ ತಲೆ ತಿನ್ನಕ್ಕೆ ಬಂದಾನ. ಸರಿ, ಇದನ್ನೆಲ್ಲ ನಂಗೆ ಕೇಳಾಕತ್ತೀರಿ? ನನಗೇನಾಗೋದದ ಇದನ್ನೆಲ್ಲ ತಗೊಂಡು? ಮೊದಲು ನಂದ ತಲೆ ಸರಿ ಇಲ್ಲ, ಅದ್ರಾಗ ಮತ್ತೆ ನೀವು ಸುಮ್ಮನೆ ಏನಾರ ಹೇಳಿ ತಲೆ ಕೆಡಿಸ್ಬೇಡ್ರಿ. ಸುಮ್ಮನೆ ಹೋಗ್ರಿ. ಇರೋ ಮರಯ್ಯ. ನೋಡ್ರಿ, ನನವ 108 ಸಮಸ್ಯೆ ಬಗೆ ಹರ್ಸಕ್ ಆಗದಿರಂತ ಹೋದವು. ನನಗೆ ತಲೆ ತಿನ್ಬೇಡ್ರಿ, ಸುಮ್ಮನೆ ಬಿಟ್ಟು ಬಿಡ್ರಿ. ತಡಿ ಓ ಮರಯ್ಯ, ನಾ ಪೂರ್ತಿ ಹೇಳೋದು ಕೇಳು. ಇದನ್ನೆಲ್ಲ ನಿನ್ಗೆ ಯಾಕೆ ಹೇಳಾಕತ್ತೀನಿ ಅಂದ್ರೆ, ನಾ ಇಷ್ಟಪಟ್ಟಿದ್ದು ಹುಡುಗಿ ನಿಮ್ಮ ತಂಗಿನ. ಏನ? ಸಿಟ್ಟಾಗ್ಬೇಡ ಸೋಮ, ನಾ ನಿನ್ನ ತಂಗಿ ಜೋಡಿ ಮಾತಾಡಿಲ್ಲ. ಆಕಿಗೆ ಇದೆಲ್ಲ ಗೊತ್ತೂ ಇಲ್ಲ. ಆಕಿ ನೋಡಿ ಇಷ್ಟ ಆಗಿ ಹುಡ್ಕೊಂಡು ಬಂದೀವಿ. ಆಕಿ ನಿನ್ನ ತಂಗಿ ಅಂತ ಅನ್ನೋದು ಗೊತ್ತಾತು, ಅದಕ್ಕೆ ನಿನ್ನ ಜೋಡಿ ಮಾತಾಡೋಣ ಅಂತ ನಿನಗ ಕಾಯಾಕತ್ತಿದ್ವಿ. ನೋಡ್ಸಮ್ಮ, ನನಗೆ ವರದಕ್ಷಿಣೆ ಅಂತ ಏನು ಬೇಡ, ಮದ್ವೆ ಖರ್ಚು ನಾನ ಮಾಡ್ಕೋತೀನಿ. ನೀ ಹೆಣ್ಣು ಕೊಟ್ಟರೆ ಸಾಕು ನೋಡು. ಲಗ್ನ ಆದ್ಮೇಲೆ ನಾ ಇಲ್ಲಿ ಇರಂಗಿಲ್ಲ, ನಾ ಸಿಟ್ಯಾಗ ಇರ್ತೀನಿ. ಆಕಿನ ಅಲ್ಲೇ ಕರ್ಕೊಂಡು ಹೋಗ್ತೀನಿ. ಆಕಿ ಹಂಗೂ ಓದ್ಯಾಣ, ಕೆಲಸ ಮಾಡ್ತೀನಿ ಅಂದ್ರೆ ಕೆಲ್ಸಕ್ಕೂ ಕಳಿಸ್ತೀನಂತ. ಏನಂತಿ? ಅಲ್ಲ, ನೀ ಯಾರು ಏನು ಒಂದು ಗೊತ್ತಿಲ್ಲ. ನೀ ಹೇಳಿದ್ನೆಲ್ಲ ನಂಬಿ ನಾ ಹೆಂಗ್ ಹೆಣ್ಣು ಕೊಡಕ್ಕಾಗ್ತದ? ಹಂಗ ಸರಿ, ನಾಳೆ ನಮ್ಮ ಮನೆಗೆ ಬಾ. ನಮ್ಮ ಮನೆತನ ಎಲ್ಲ ನೋಡಿ ವಿಚಾರಿಸಿ ಆಮೇಲೆ ಒಪ್ಪಿಗೆ ಕೊಡು. ಯಾರು ಬೇಡ ಅಂತಾರ? ಆದ್ರ ನಾನು ನಿನ್ನ ತಂಗಿನ ಪ್ರೀತಿ ಮಾಡ್ತೀನಿ ಅನ್ನೋದಾದ್ರ ಯಾವುದೂ ಅನುಮಾನ ಬೇಡ. ಆಕಿನ ರಾಣಿ ಹಂಗ ನೋಡ್ಕೋತೀನಿ. ನೀ ಹ್ಞೂ ಅನ್ಬೇಕಷ್ಟ. ನೀ ಒಂದು ಸಣ್ಣ ತ್ಯಾಗ ಮಾಡ್ತೀನಿ ಅಂದ್ರ ನಿನ್ನ ತಂಗಿ ನನ್ನ ಜೋಡಿ ಜೀವನ ಪೂರ್ತಿ ರಾಣಿ ಹಂಗ ಇರ್ತಾಳೆ. ಇಲ್ಲ, ಹಂಗೆಲ್ಲ ಹ್ಞೂ ಅನ್ನಕ್ ಆಗಂಗಿಲ್ಲ. ನನ್ನ ತಂಗಿ ನಿನ್ನ ಒಪ್ಬೇಕು, ನಮ್ಮ ಅವ್ವಾಗ ಇಷ್ಟ ಆಗ್ಬೇಕು. ಆತಪ್ಪ, ಸರಿ, ಅವ್ರನ್ನೂ ಕೇಳೋಣ. ಅವ್ರಿಗೆ ಇಷ್ಟ ಆತಂದ್ರ ಮಾತುಕತೆ ಎಲ್ಲ ಮುಗ್ದ ಹೋಗ್ತದ. ಸರಿ, ಈಗ ನಿಮ್ಮ ಅವ್ವನು ತಂಗಿನೂ ಕರಿ, ಮಾತಾಡೋಣ. ಅಲ್ಲ, ನಮ್ಮ ತಂಗಿ ಒಪ್ತಾರಂತ ಇಷ್ಟು ಕಾನ್ಫಿಡೆನ್ಸ್ನಾಗ ಹೆಂಗೆ ಹೇಳ್ತಾ ನೀವು? ಅಂದ್ರೆ ನಾ
ಬರೋ ಮುಂಚೆನೇ ಎಲ್ಲ ಮಾತಾಡಿದ್ರ ಇವನ್ ಕಾನ್ಫಿಡೆನ್ಸ್ ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ತದ. ಏನಾರು ಆಗಲಿ ಅವು ಇದಕ್ಕೆಲ್ಲ ಒಪ್ಕೊಳ್ಳಲ್ಲ ಅನ್ನಿಸ್ತದ. ಏನಾರು ಆಗಲಿ ಒಂದ್ಸಲಿ ಮಾತಾಡೋಣ. ಹಾಂ ಸರಿ, ಬರ್ರಿ ಅವನ ಹತ್ರ ಮಾತಾಡೋಣ. ಸರಿ ನಡಿ. ಇವನ್ ಏನು ಮಾಡಕ್ ಹೊಂಟನೋ ಒಂದು ಗೊತ್ತಾಗೋಲ್ಲ ನನಗೆ. ಯವ್ವ ತಂಗಿ, ನಾ ಎಲ್ಲ ಕೇಳಿಸ್ಕೊಂಡೇನಿ. ನಮಗೆಲ್ಲ ಗೊತ್ತದ ಮಗ. ನಮ್ಗೆ ಈ ಹುಡುಗ ಒಪ್ಪಿಗೆ ಆಗ್ಯಾನ, ಸುರೇಖಾಗೂ ಒಪ್ಪಿಗೆ ಆಗ್ಯಾನ. ಇವ ನೀ ಹ್ಞೂ ಅಂದ್ರೆ ನಮ್ದೇನು ಇಲ್ಲ ನೋಡಪ್ಪ. ಎಲ್ಲ ಯವ್ವ ನೋಡ್ ಸೋಮ, ನಿರ್ಧಾರ ನಿನ್ನ ಮೇಲೆ ಅದಾವ. ಮೊದಲೇ ನಾವು ನೋವ್ನಾಗದೇವಿ. ಈಗ ದೇವರು ನಮಗೆ ಮತ್ತೊಂದು ಅವಕಾಶ ಕೊಟ್ಟಾನ. ನಾವು ಕೈಯಿಂದ ಹಾಳು ಮಾಡ್ಕೊಳ್ಳೋದು ಬೇಡ. ಏನಾಗಬೇಕು ಅದು ಆಗಕ್ಕ ಬೇಕು. ಆಲೋಚನೆ ಮಾಡಬೇಡ. ನಿರ್ಧಾರ ಹೇಳಿ ಸೋಮ. ಯವ್ವ ನಿನಗೆ ಹೋಗಣ್ಣ. ಓ ಈಕೆಗೂ ಇವನು ಇಷ್ಟ ಆಗ್ಯಾನಂತಾಯ್ತು. ನಾ ಇಷ್ಟಪಟ್ಟಕ್ಕಿನ ಇಷ್ಟು ಧೈರ್ಯದ ಕೇಳೋ ಪರಿಸ್ಥಿತಿ ನನಗಿಲ್ಲ. ಆದ್ರೆ ನನ್ನ ತಂಗಿನ ಯಾರೂ ಇಷ್ಟಪಡ್ತಾರೆ, ಆಕೆಗೂ ಇಷ್ಟ ಆಗ್ತದೆ ಅಂದ್ರೆ ನಾ ಯಾಕೆ ಬೇಡ ಅನ್ಲಿ. ದೇವರು ಇವ್ರನ್ನ ಕಳಿಸಿರ್ಬೇಕು. ನನ್ನ ತಂಗಿ ರಾಣಿ ಹಂಗಿರ್ತಾಳ ಅಂದ್ರೆ ನಾ ಯಾಕೆ ಬೇಡ ಅನ್ಲಿ. ಪರಮಾತ್ಮ ನಾ ಇಷ್ಟಪಡೋಳ್ಗೂ ಇಷ್ಟ ಧೈರ್ಯವಾಗಿ ಕೇಳಿ ಪಡ್ಕೊಳ್ಳೋ ಹಂಗೆ ಅವಕಾಶ ನನಗೆ ಯಾಕೆ ಕೊಡಲಿಲ್ಲ. ಇರಲಿ, ನನ್ನ ತಂಗಿ ಆದರೂ ಚೆಂದಾಗಿರ್ತಾಳಲ್ಲ, ರಾಣಿ ಹಂಗಿರ್ತಾಳಲ್ಲ. ಇರಲಿ ಮಗ, ಏನಾರ ಹೇಳು. ಸುಮ್ಮನೆ ಹಂಗೆ ನಿಂತ್ರೆ ಹೆಂಗೆ? ಹಾಂ 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 ತೇವ ಆಯಿತು ಕುಮಾರ, ನನಗೂ ಒಪ್ಪಿಗೆ ಅದ, ಎಲ್ರಿಗೂ ಒಪ್ಪಿಗೆ ಅದ. ಆದ್ರೆ ಒಮ್ಮೆ ಮನಿ ನೋಡಿ ಎಲ್ಲ ಮಾತಾಡಿ ಲಗ್ನ ಮಾಡೋಣಂತ. ಅದಕ್ಕೇನಂತ? ನೀ ಹ್ಞೂ ಅಂದ್ರ ನಾ ಈಗಲೇ ತಯಾರದೀನಿ. ಈಗಲೇ ತಾಳಿ ಕಟ್ಟಿ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಅದು ಹ್ಯಾಂಗಾಗ್ತದ? ಚಪ್ರ ಹಾಕ್ಸಿ ಓಲ್ಗಾ ಊದ್ಸಿನೇ ನಾನು ನನ್ನ ತಂಗಿ ಮದ್ವೆ ಮಾಡೋದು. ಸರಿ, ಹಂಗಾದ್ರೆ ನಾ ಹೊರಡ್ತೀನಿ. ನಾಳೆ ಎಲ್ಲರೂ ನಮ್ಮ ಮನೆಗೆ ಬರ್ರಿ, ಮಾತಾಡೋಣ. ನಾ ನಿಮ್ಗೆ ಕಾರ್ ಕಳಿಸ್ತೀನಂತ, ಎಲ್ಲರೂ ಅದ್ರಾಗ ಬರ್ರಿ. ಕಾರೆಲ್ಲ ಬೇಡ, ನಾವು ಬರ್ತೀವಿ. ನೀವು ಬರಾಕ ನಿಮ್ಗೆ ನಮ್ಮ ಮನೆಗೆ ಗೊತ್ತಾಗಂಗಿಲ್ಲ. ನಾ ಕಾರ್ ಕಳಿಸ್ತೀನಂತ, ಬರ್ರಿ. ಸರಿ, ನಾವಿನ್ ಬರ್ತೀವಿ. ನಡಿ ಮಾವ, ಬರ್ತೀವಿ. ಸರಿ, ಹೋಗ್ಬಾರ. ಎಲ್ಲ ಚಲೋ ಆದ್ರೆ ಸಾಕು ನೋಡು ಮಗ. ಯವ್ವ ಹೋದ್ರೇನ? ಹೋದ್ರೆ ನೋಡು. ಸೋಮ, ಹುಡುಗ ಎಷ್ಟು ಚಲೋ ಅದಾನಲ್ಲ, ನೋಡಕ್ಕೂ ಎಷ್ಟು ಚಂದ ಅದಾನ ನೋಡು. ನಮ್ಮ ಸೂರ್ಯಕಾನ ಇಷ್ಟಪಡಾಕತ್ತಾನಂತ ಕೇಳೇ ಖುಷಿ ಆಯ್ತು ನನಗೆ. ದೇವರು ಯಾರ ಹಣೆ ಬರ್ದಾಗ ಯಾರಂತ ಬರ್ದಿರ್ತಾರಂತೆ. ಲಗ್ನ ಅನ್ನೋದು ಸ್ವರ್ಗದಾಗ ತೀರ್ಮಾನ ಆಗಿರ್ತೈತೆ ಅಂತಾರೆ. ಸುಳ್ಳಲ್ಲಿ ನೋಡು ಸೋಮ. ನಾವು ಅವತ್ತು ಗಡಬಡ ಮಾಡ್ಕೊಂಡು ಅಲ್ಲಿ ಹೋದ್ವಿ. ನಿಮ್ಮ ಮಾತಿ ತೋರಿಸಿದ ಹುಡುಗ ಹ್ಯಾಂಗಿತ್ತು. ಚಿ 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 ನಮ್ಮ ಸೂರ್ಯಕ ಇಲ್ಲಿ ಸೇರ್ಬೇಕನ್ನೋದೇ ನಸೀಬ್ ಐತಿ. ಅದಕ್ಕೆ ಪರಮಾತ್ಮ ಅದನ್ನು ತಪ್ಪಿಸಿ ಇಲ್ಲಿ ಸೇರ್ಸಾಕತ್ತಾನ. ನನಗಂತ ಹುಡುಗ ಭಾಳ ಚಲೋ ಅನಿಸಿದ. ಅವ್ರ ಮಂತ್ಯಾನ್ಲೇನು ಅಟ್ಟ ಚಲೋ ಇರ್ಬೇಕು ಅನಿಸ್ತೈತಿ. ಅವ್ ಮಾತಾಡೋದು ನೋಡಿದ್ರೆ ಗೊತ್ತಾಕತಿ ಸೋಮ, ಅಲ್ಲ? ಹೌದೇವ, ಚಲೋ ಅದಾರ ಅನ್ನಿಸ್ತೈತಿ. ನಂಗೊಂದಿಟ್ಟು ಚಹಾ ಮಾಡ್ಕೊಂಡು ಬಂದು ಕೊಡುವೆ? ಅಯ್ಯೋ, ನನ್ನ ತಲಿನ ಚಹಾ ಕಿಡಾಕಂತ ಹೊಕ್ಕನೆ ಅಂದೆ. ನೀವು ಮಾತಾಡೋದು ಕೇಳಿಸ್ಕೊತ ಚಾಕ ಇಡ್ಲಿಲ್ಲ ಅವ್ರ. ಕರಿತಮ್ಮ ಮಾಡ್ಕೊಂಬರ್ತೇನೆ, ಕುಂದರ್. ನಡಿ ತಂಗಿ, ಒಂದು ಚಹಾ ಕಿಡ ನಡಿ. ಆದ್ರೆ ನನಗೆ ಇವ್ರನ್ನೆಲ್ಲ ನೋಡೇನು ಅನ್ಸಾಕತ್ತೈತಿ. ಎಲ್ಲಿ ನೋಡೀನಿ ಇವ್ರನ್ನ? ನಮ್ಮೂರಾಗ ನೋಡೀನಿ, ಖರೆ ಇವ್ರು ಪಕ್ಕದ ಊರ್ದವ್ರ? ಇಲ್ಲ, ನನಗಿಲ್ಲೇ ಎಲ್ಲೋ ನೋಡೇನೆ ಅನ್ಸಾಕತ್ತೈತಿ. ಛೀ, ನನಗೆ ಯೋಚನೆ ಮಾಡಿ ಮಾಡಿ ನನಗಂತೂ ಮೈಂಡೇ ಬ್ಲಾಕ್ ಆಗ್ದಂಗೆ ಆಗೈತಿ. ಎಲ್ಲಿ ನೋಡೀನಿ ಅನ್ನೋದೇ ನನಗೆ ತಿಳಿವಲ್ದು. ಎಲ್ಲಿ ನೋಡೀನಿ ಇವ್ರನ್ನ? ಎಲ್ಲಿ ನೋಡೀನಿ? ಇದು ಅಲ್ಲ, ಪಕ್ಕದೂರವರು ಅಂದ್ರೆ ಇರೋರಿಗೆ ಬಂದಿರ್ತಾರ ಏನೋ. ತಮ್ಮ ಹಾಂ ತಗೋ, ಚಾ ತಗೋ.
ಏನು ವಿಚಾರ ಮಾಡತ್ತಿ ವರದಕ್ಷಿಣೆ ಏನು ಬೇಡ ಅನ್ನಿಲ್ಲ ಮತ್ತೆ ಯಾಕೆ ಅದನ್ನ ವಿಚಾರ ಮಾಡಕತ್ತಿ ನೋಡು ಈ ಸಂಬಂಧ ಚಲೋ ಐತೆ ಅಂತ ನನ್ನ ಮನಸ್ಸು 100ಕ್ಕೆ 100 ಹೇಳಾಕತ್ತೈತಿ ನೀ ಏನು ಆಲೋಚನೆ ಮಾಡಬೇಡ ಎಲ್ಲ ಚಲೋ ಆಗ್ತೈತಿ ದೇವ್ರ ಮ್ಯಾಗ ಭಾರ ಹಾಕು ತಗೋ ಚಾ ಕುಡಿ ಅದಲ್ಲ ಇವ ನನಗೆ ಇವ್ರನ್ನೆಲ್ಲ ನೋಡಿ ಯಾ ಅವ್ರು ಎಲ್ಲ ನೋಡಿನಂತ ನಿನಗೆ ಯಾಕೆ ಅನ್ಸಾಕತ್ತೈತಿ ಅವ್ರು ನಿನ್ ಗೆಳೆಯರದಾರಿಲ್ಲ ಅಯ್ಯವ ಅವ್ರು ಈ ಕಡೆದವನು ಕುಮಾರ ನನ್ನ ಗೆಳೆಯ ಅದಾನ ಅವನ ಮಗ್ಗಲ್ದಾಗಿರೋನು ಯಾರಂತ ಯೋಚನೆ ಮಾಡಾಕಂತಿದ್ದೆ ಅವನು ನನಗೆ ಜ್ಞಾಪನಕ್ಕೆ ಬರಲಿಲ್ಲ ಅದನ್ನು ಹೇಳಾಕತ್ತಿದ್ದೆ ಅಷ್ಟೆ ಅಷ್ಟೆ ಇನ್ನೇನಿಲ್ಲ ಹೋಗು ನೀ ಒಳಗೆ ಹೋಗು ಯಾಕೆ ಹಿಂಗೆ ಮಾಡಾಕತ್ತಿ ತಮ್ಮ ಈ ನಡುವೆ ಬರೀ ವಿಚಾರ ಮಾಡ್ಕೊಂಡು ಕುಂತು ನಿನಗೆ ಬುದ್ಧಿ ಭ್ರಮಣ ಆಗಾಕತ್ತೈತೆ ಅನಿಸಾಕತ್ತೈತೆ ನನಗೆ ಹಂಗೇನಿಲ್ಲವ ಹೋಗಿ ನಂಗೆ ತಲೆ ಭಾಳ ನೋಸಾತೈತಿ ಮತ್ತೇನು ಮಾತಾಡ್ಬೇಡ ನಾ ಒಟ್ಟು ಚಾ ಕುಡಿತೀನಿ ಆತಾತು ಚಾ ಕುಡಿ ಈ ಕಡೆ ತಲೆ ಒಟ್ಟು ವೀಕ್ಸ್ ಹಚ್ತೀನಿ ಈ ಕಡೆದವನು ಹೆಸರು ಕೇಳಲಿಲ್ಲಲ್ಲ ನಾನು ಅವ ಕಮಲಿ ಮಾವ ಕಮಲಿ ಮಾವನ ಇರಬೇಕು ಇಲ್ಲಿ ಏನೋ ನಡೆಯಾಕತ್ತೈತಿ ಕಮಲಿ ಮಾವ ನಮ್ಮನಿಗೆ ಯಾಕೆ ಬರ್ತಾನ ಅವ್ರು ಏನೋ ಒಂದು ತ್ಯಾಗ ಮಾಡಬೇಕು ಅಂದ್ರಲ್ಲ ಏನು ತ್ಯಾಗ ಇಲ್ಲ ಇವ್ರು ಏನೋ ಪ್ಲ್ಯಾನ್ ಹಾಕ್ಕೊಂಡ ಬಂದಂಗೈತಿ ಛೀ ಈ ಸಂಬಂಧ ಬೇಡ ಅನ್ನೋಕ್ಕೂ ಆಗದು ಬಿಡಕ್ಕೂ ಆಗದು ಅವನಿಗೂ ತಂಗಿಗೂ ಹುಡುಗನೂ ಹಿಡಿಸ್ಯಾನು ಮನಿನೂ ಹಿಡಿಸ್ಬಿಟ್ಟತೆ ಅನಿಸ್ತೈತೆ ಆಗಲಿ ಇವ್ರ ಖುಷಿ ನೋಡಿದ್ರೆ ಈ ಸಂಬಂಧ ಬೇಡ ಅನ್ನೋಂಗೆ ಕಾಣವಲ್ದು ಈ ದೇವ್ರೇ ತಲೆ ಸಿಡಿದು ಹೊಂಟೈತೆ ನನಗೆ ವಿಚಾರ ಮಾಡಿ ಏನಾರಾಗಲಿ ನಾಳೆ ಹೆಂಗೋರು ಮಂತ್ಯಾನ ನೋಡಕ್ಕೆ ಹೋಗ್ತೀವಲ್ಲ ಎಲ್ಲ ಸತ್ಯ ಅಲ್ಲೇ ತಿಳಿತೈತಿ